ದಾವಣಗೆರೆ ಉಪಚುನಾವಣೆಯಲ್ಲಿ ಬಂಡಾಯ ಶಮನ ಆಗಿದೆ. ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ನಡೆಗೆ ಮುಸ್ಲಿಂ ಸಮುದಾಯ ಬಹಳ ಆಕ್ರೋಶಗೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಬಂಡಾಯದ ಹೊಗೆ ಆಡ್ತಾ ಇತ್ತು. ಅದನ್ನ ಕಾಂಗ್ರೆಸ್ ಹೇಗೋ ಶಮನ ಮಾಡಿದೆ, ಕಡಿಮೆ ಮಾಡಿದೆ. ಬಟ್ ಸಾದಿಕ್ ಪೈಲ್ವಾನ್ ಅವರ ನಡೆ ಇದೆಯಲ್ಲ, ಅದಕ್ಕೆ ಮುಸ್ಲಿಂ ಸಮುದಾಯ ಬಹಳ ಆಕ್ರೋಶಗೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯ ಅಕ್ಷರಶಃ ಸಿಡಿದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾದಿಕ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ನನಗೆ ಅನ್ಯಾಯ ಆದ್ರೆ ಸಮಾಜಕ್ಕೆ ಅನ್ಯಾಯ ಅಂತ ಸಾದಿಕ್ ಹೇಳಿದ್ರು. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯಲ್ಲ ಅಂದಿದ್ರು. ಇವತ್ತು ಇದ್ದಕ್ಕಿದ್ದಂತೆ ಸಾದಿಕ್ ಪೈಲ್ವಾನ್ ಯೂಟರ್ನ್ ಆಗಿದ್ದಾರೆ. ಇದು ಹಣಕ್ಕಾಗಿ ಡಿಮ್ಯಾಂಡ್ ಜಾಸ್ತಿ ಮಾಡಿಕೊಳ್ಳುವ ನಾಟಕ. ಈ ತರದ್ದೆಲ್ಲ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಈ ತರದ್ದೊಂದು ಬಂಡಾಯ ಎದ್ದಂತ ಸಂದರ್ಭದಲ್ಲಿ ಅವರನ್ನ ಮನವೊಲಿಸ್ತಾರೆ ಅಂತ ಅಂದ್ರೆ ಅವ್ರು ಏನೋ ಒಂದಷ್ಟು ಡಿಮ್ಯಾಂಡ್ ಇಟ್ಟಿರ್ತಾರೆ. ಆ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡದಂತ ಸಂದರ್ಭದಲ್ಲೇನೆ ಇದೆಲ್ಲ ಆಗಿರುತ್ತೆ ಅಂತೇಳಿ ನೋಡಿ. ಅಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ತರದ ಫೋಟೋಗಳನ್ನು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೀರ್ ಸಾದಿಕ್ ಅಂತ ಹೇಳಿ ಹಾಕಿ ಸೋಲ್ಡ್ ಔಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಈ ತರ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಫೋಟೋಗಳು ಜೊತೆಗೆ ಇದೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ. ಅಂದ್ರೆ ಹಣಕ್ಕೇನೋ ಡಿಮ್ಯಾಂಡ್ ಇಟ್ಟಿರ್ತಾರೆ. ಆ ಆಯಾಮದಲ್ಲಿ ಮೀರ್ ಸಾದಿಕ್ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಸಾದಿಕ್ ಪೈಲ್ವಾನ್ ಅವರ ಬಗ್ಗೆ ಸಾಕಷ್ಟು ಆಕ್ರೋಶವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರು ಬಂಡಾಯ ಬಾವುಟ ಹಾರಿಸಿದಂಥ ಸಂದರ್ಭದಲ್ಲಿ ಮಾತನಾಡಿದಂಥ ಮಾತುಗಳಿಗೂ ಬಟ್ ಈಗ ಅವರು ಹೇಗೆ ಕಾಂಗ್ರೆಸ್ ಪಕ್ಷ ಹೇಳದಂತೆ ಕೇಳ್ಕೊಂಡು ಹೋಕೆ ಅಂತೇಳಿ ಈಗ ಹಿಂದೆ ಸರಿದಿದ್ದಾರಲ್ಲ, ಈ ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ನಾನು ಈ ರಣರಂಗದಿಂದ ಹಿಂದೆ ಸರಿಯಲ್ಲ ಅಂದಿದ್ರು. ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಯಾವುದೇ ಕಾರಣಕ್ಕೂ ನಾನು ರಣರಂಗದಿಂದ ಹಿಂದೆ ಸರಿಯಲ್ಲ ಅಂದಿದ್ರು. ಬಟ್ ಈಗ ಆಲ್ ಆಫ್ ಎ ಸಡನ್ ಅವರು ಹಿಂದೆ ಸರಿದಿದ್ದಾರೆ. ಇದಕ್ಕೆ ಮುಸ್ಲಿಂ ಸಮುದಾಯದ ನಾಯಕರು ಹೇಗ್ ತಗೋತಾರೆ? ಇದನ್ನ ಯಾವ ರೀತಿ ಇವರನ್ನ ಟ್ರೋಲ್ ಮಾಡಲಾಗ್ತಾ ಇದೆ ಅಂತ? ಖಂಡಿತ ಪ್ರಭು. ಯಾಕಂತಂದ್ರೆ ಇಲ್ಲಿ ಸಾದಿಕ್ ಪೈಲ್ವಾನ್ ಅನ್ನುವಂತ ವಿಚಾರ ಏನಿತ್ತು, ಆ ವ್ಯಕ್ತಿ ಇಡೀ ಮುಸ್ಲಿಂ ಸಮಾಜಕ್ಕೆ ಒಂದು ಐಕಾನ್ ಆಗಿ ಮುಂದುವರ್ತಕ್ಕಂಥದ್ದು. ಯಾಕಂದ್ರೆ ಇಡೀ ಕಾಂಗ್ರೆಸ್ ಅನ್ನ ಹೆದರಾಕೊಂಡು ನಾಮಪತ್ರವನ್ನ ಹಿಂಪಡೆಯದೇನೆ ನಾವು ಮುಸ್ಲಿಂ ಸಮಾಜಕ್ಕೆ ಒಂದು ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತೀವಿ. ಯಾಕಂದ್ರೆ ಕಾಂಗ್ರೆಸ್ ನಮಗೆ ಅನ್ಯಾಯವನ್ನ ಮಾಡಿದೆ, ಈ ಬಾರಿ ಟಿಕೆಟ್ ಕೊಟ್ಟಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಬಂಡಾಯವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ತಡೆತಟ್ಟಿ ನಾವು ಅಖಾಡದಲ್ಲಿ ಇರ್ತೀನಿ ಅನ್ನುವಂತ ಒಂದು ವಿಚಾರವನ್ನ ಕಳೆದ ದಿನ ಅಂದ್ರೆ ಸಂಜೆ 5:30 6 ಗಂಟೆ ತನಕ ಕೂಡ ಈ ಒಂದು ಬಿಸಿ ಇತ್ತು. ಅದಾದ ನಂತರದಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ನಾಟಕೀಯ ಬೆಳವಣಿಗೆ ಕೂಡ ನಡೆದಿರ್ತಕ್ಕಂಥದ್ದು. ಅದಾದ ನಂತರದ್ದು ಕೂಡ ನಾವು ಗ್ಯಾರಂಟಿ ನ್ಯೂಸ್ ಇಂದ ಒಂದು ಕರೆಯನ್ನು ಮಾಡ್ತೀವಿ, ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಆದ್ರೆ ಇಂದು ಬೆಳಗ್ಗೆನೆ ಬೆಂಗಳೂರಿಗೆ ಹೋಗಿ ಅವರು ಸಿಎಂ ಸಿದ್ದರಾಮಯ್ಯ ಅವರೊಂದಿಗೆ ಸಂಧಾನ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಕೊಂಡಿರ್ತಕ್ಕಂಥ ಮುಸ್ಲಿಂ ಸಮಾಜಕ್ಕೆ ಅಂದ್ರೆ ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸಹಜವಾಗಿ ಈ ಥರದ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಒಂದಷ್ಟು ಚರ್ಚೆಗಳು ಸಾಮಾನ್ಯವಾಗಿ ನಡೀತವೆ. ಯಾಕಂತಂದರೆ ಈಗ ಅವರು ಟಿಕೆಟ್ನ ಕೇಳಿದ್ರು, ಟಿಕೆಟ್ ಕೊಡಲಿಲ್ಲ, ಓಕೆ, ಅದರಿಂದ ಮುನಿಸ್ಕೊಂಡ್ರು, ಕೋಪ ಬಂತು, ಬಂಡಾಯದ ಬಾವುಟ ಹಾರಿಸಿದ್ರು, ತಾವೇ ಕಣಕ್ಕಿಳಿದ್ರು, ತೊಡೆ ತಟ್ಟಿ ನಿಂತಿದ್ರು. ಆಮೇಲೆ ಜೊತೆಗೆ ಯಾವುದೇ ಕಾರಣಕ್ಕೂ ಯಾರೇ ಬಂದು ನನ್ನ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ನಾನು ಜಗ್ಗಲ್ಲ ಬಗ್ಗಲ್ಲ, ನಾನು ಅವ್ರಿಗೆ ಗೋ ಬ್ಯಾಕ್ ಅಂತೀನಿ ಅಂತೇಳಿ ಸ್ವತಃ ಬಂಡಾಯ ಅಭ್ಯರ್ಥಿ ಅಂತ ಕರೆಸ್ಕೊಳ್ತಾ ಇದ್ದಂತ ಸಾದಿಕ್ ಅವರು ಹೇಳ್ತಾ ಇದ್ದಿದ್ದು. ಸೆಕೆಂಡ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಲ್ಲಿಕಾರ್ಜುನ್, ಕಂಪ್ಲೀಟ್ ಮಾಡಿ, ಗೋ ಹೆಡ್. ಯಾಕಂದ್ರೆ ಈ ಸಂದರ್ಭದಲ್ಲಿ ಅಂದ್ರೆ ಇಡೀ ಕಾಂಗ್ರೆಸ್ ವಿರುದ್ಧವಾಗಿ ತಿರುಗಿ ಬಿದ್ದಿರ್ತಕ್ಕಂತಹ ಸಾದಿಕ್ ಪೈಲ್ವಾನ್ ಪರವಾಗಿ ಇಡೀ ಮುಸ್ಲಿಂ ಸಮಾಜ ಅಂದ್ರೆ 80,000 ಮತವನ್ನು ಹೊಂದಿರತಕ್ಕಂತಹ ಏನು ಮುಸ್ಲಿಂ ಸಮಾಜ ಏನಿದೆ, ಇವ್ರ ಪರವಾಗಿ ನಿಂತ್ಕೊಂಡಿತ್ತು. ಆದ್ರೆ
ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಸಂಧಾನವನ್ನ ಮಾಡಿಕೊಳ್ಳುವಂತ ಒಂದು ಪರಿಸ್ಥಿತಿಗೆ ಏನು ಸಾದಿಕ್ ಪೈಲ್ವಾನ್ ಮುಂದಾಗ್ತಾರೆ. ಇದಾದ ನಂತರದಲ್ಲಿ ಇಡೀ ಸಮಾಜಕ್ಕೆ ಅನ್ಯಾಯವನ್ನ ಆಗುತ್ತೆ ಅನ್ನುವಂತ ಒಂದು ವಿಚಾರ ಇಡೀ ಒಂದು ದಕ್ಷಿಣ ಕ್ಷೇತ್ರದಲ್ಲಿರ್ತಕ್ಕಂತಹ ಮುಸ್ಲಿಂ ಬಾಂಧವರಿಂದ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಾದಿಕ್ ಪೈಲ್ವಾನ್ ರವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ರೀತಿಯಾಗಿ ಟೀಕೆ ಟಿಪ್ಪಣಿಗಳನ್ನ ಆಗ್ತಿರ್ತಕ್ಕಂಥ. ಯಾಕಂದ್ರೆ ನನ್ನ ಸೋಲು ಏನಾದ್ರೂ ಆಗಿದ್ದಲ್ಲಿ, ಅಂದ್ರೆ ನನ್ನ ಹೋರಾಟ ಕಾಂಗ್ರೆಸ್ ವಿರುದ್ಧವಾಗಿ ನನ್ನ ಸೋಲು ಈ ಸಂದರ್ಭದಲ್ಲಿ ಏನಾದ್ರೂ ಆಗಿದ್ದೆ ಆದಲ್ಲಿ ಇಡೀ ಮುಸ್ಲಿಂ ಸಮಾಜದ